ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಫೈನಲಿ ಇಲ್ಲಿ ಇಷ್ಟು ದಿನಗಳು ಮುಚ್ಚಿಟ್ಟಿದ್ದ ಸತ್ಯ ಬಯಲಾಗ್ತದೆ. ಹಾಗಿದ್ರೆ ವೈಷ್ಣವ್ ಕೀರ್ತಿಯ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ಅಂತ ಹೇಳ್ಬೋದು. ಹಾಗಿದ್ರೆ ಜೊತೆಗೆ ಕಾವೇರಿ ಅವರ ಕೈಗೆ ರಕ್ತದ ಕಣೆ ಅಂಟಿದ್ದು ನಿಜಾನ ಏನು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕೀರ್ತಿ ಯಾವಾಗ ಸತ್ಯ ಹೇಳಿದ್ಲು, ಸತ್ಯನ ನಂಬೋದೇ ಲಕ್ಷ್ಮಿಗೆ ಕಷ್ಟ ಆಗ್ಬಿಡುತ್ತೆ. ಕೀರ್ತಿ ಹೌದು, ನಾನು ಪ್ರೀತಿ ಮಾಡಿದ್ದು ನಿಜ, ನಾನೇ ಪ್ರೀತಿ ಮಾಡಿದ್ದು, ನನ್ನ ವೈಷ್ಣವ್ ನಡುವೆ ಬಂದಿದ್ದು ನೀನು ಅಂತ ಹೇಳ್ತಿದ್ದಾಗೆ ಲಕ್ಷ್ಮಿ ಅದನ್ನು ಕೇಳಿಸ್ಕೊಳ್ದೆ ಅಲ್ಲಿಂದ ಪಲಾಯನ ಮಾಡ್ತಿರ್ತಾಳೆ. ಯಾಕೆ ಕೇಳಿಸ್ಕೊಳಕ್ಕಾಗ್ಲಿಲ್ವ, ಯಾಕೆ ಹೋಗ್ತಿದ್ಯಾ ಅಂದಾಗ ನಿಮ್ಮ ಹುಚ್ಚಾಟದ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳೋಷ್ಟು ಸಮಯ ನನಗಿಲ್ಲ ಅಂತ ಹೇಳ್ತಿದ್ದಾಳೆ. ಹೌದಾ, ನಿನಗೆ ಸತ್ಯ ತಿಳ್ಕೊಬೇಕು ಪೂರ್ತಿನ ಅಂದರೆ ಹೋಗ್ಬಿಟ್ಟು ಕೇಳಬೇಕಾದವ್ರನ್ನ ಕೇಳು ಅಂತ ಹೇಳ್ತಾಳೆ ಕೀರ್ತಿ. ಯಾರನ್ನ ಅಂತಿದ್ದಾಗೆ ಅಲ್ಲಿ ಬರೋದು ಕಾವೇರಿ ಅವರ ಹೆಸರು. ನಿಮ್ಮ ಅತ್ತೆ ಕಾವೇರಿ ಅವ್ರನ್ನ ಕೇಳು ಅಂತಿದ್ದಾಗೆ ಹೌದಾ ಕೇಳಿ ಕೇಳ್ತೀನಿ. ಯಾವಾಗಲೂ ಕೂಡ ನೀವಾಗಲಿ ನಿಮ್ಮ ಅಮ್ಮ ಆಗಲಿ ಎಲ್ಲರೂ ಕೂಡ ನಮ್ಮ ಅತ್ತೆ ಮೇಲೆ ಬೊಟ್ಟು ಮಾಡಿ ತೋರಿಸ್ತೀರಾ, ಅಂದಮೇಲೆ ಅವ್ರನ್ನೇ ಹೋಗಿ ವಿಷಯ ಏನು ಅಂತ ಇವತ್ತು ತಿಳ್ಕೊಳ್ಳೋ ತನಕ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಿದ್ರೆ ಈ ಕಡೆ ಲಕ್ಷ್ಮಿ ನನ್ನನ್ನು ಮದುವೆ ಆಗಿರೋ ಹುಡುಗನ ಇಷ್ಟಪಟ್ಲು ಅಂತ ಹೇಳ್ತಾಳೆ. ನನ್ನ ಬಿಹೇವಿಯರ್ ಬಗ್ಗೆ ಅನುಮಾನ ಪಡ್ತಾಳೆ, ಏನು ಮಾಡಲಿ ಅಂತ ಹುಚ್ಚಿ ಥರ ಆಡ್ತಿದ್ದಾಳೆ ಕೀರ್ತಿ. ಅದು ನಿಜಾನೇ ಅಲ್ವಾ ಅಂತ ಅಮ್ಮ ಹೇಳಿದಾಗ ಏನಮ್ಮ ಹೇಳ್ತಿದ್ಯಾ, ಹಾಗಾದರೆ ನನ್ನ ವೈಷ್ಣವ್ನ ನಾನು ಇಷ್ಟಪಡ್ತಿರೋದು, ಮದುವೆ ಆಗಿರೋ ಹುಡುಗ ವೈಷ್ಣವ್ನ ಇಷ್ಟಪಟ್ಟನ ನಾನು ಅಂತ ಹೇಳಿ ತುಂಬಾ ವಿಯರ್ಡ್ ಆಗಿ ಬಿಹೇವ್ ಮಾಡೋದನ್ನ ನೋಡಿದ್ದೆ. ಅಮ್ಮಂಗೆ ತನ್ನ ಮಗಳ ಸ್ಥಿತಿ ನೋಡಿ ಕಣ್ಣೀರು ಬರುತ್ತೆ. ಒಂದು ತಾಯಿಯಾಗಿ ಮಗಳನ್ನ ಹೇಗೆ ಸಮಾಧಾನ ಮಾಡಬೇಕು ಹಾಗೆ ಸಮಾಧಾನ ಮಾಡ್ತಿದ್ದಾರೆ. ನಂತರ ಇಲ್ಲಿ ಗೊಂಬೆ ಆಡಿಸೋರು ಹೇಳಿ ಭವಿಷ್ಯನ ಹೋಗಿದ್ದೆ ತಡ, ಮನೆಯಲ್ಲಿ ಎಲ್ಲರೂ ತಲೆಯಲ್ಲೂ ಕೂಡ ಅವರವರ ಭವಿಷ್ಯದ ಬಗ್ಗೆನೇ ಯೋಚನೆ ಬರ್ತದೆ. ಅದರಲ್ಲೂ ಈ ಕಡೆ ಅಂಕಿತ್ ಅಂತೂ ಸಿಡ್ತು ಹೋಗ್ತಿದ್ದಾನೆ. ಅಣ್ಣ ನೀನು ನನಗೆ ಮೋಸ ಮಾಡಿಬಿಟ್ಟೆ, ನನ್ನಪ್ಪ ಸತ್ರು ಅಂತ ಹೇಳ್ಬಿಟ್ಟಿಯಲ್ಲ ನೀನು, ಹಾಗಿದ್ರೆ ನನ್ನಪ್ಪ ಸತ್ತು ಹೋಗ್ಬಿಟ್ರ? ಇಲ್ಲ ತಾನೆ, ಆ ಗೊಂಬೆ ಆಡಿಸೋ ವ್ಯಕ್ತಿ ಹೇಳಿದ ಮಾತು ಕೇಳಿದ್ರೆ ನನ್ನಪ್ಪ ಬದುಕಿದ್ದಾರೆ, ನನ್ನಪ್ಪ ಸಿಗ್ತಾರೆ ಅಂತ ಹೇಳಿದ್ರು. ಅಂದಮೇಲೆ ನೀನು ಯಾಕೆ ಅಣ್ಣ ಸುಳ್ಳು ಹೇಳ್ಬಿಟ್ಟಿಯಲ್ಲ, ನೀನು ಕೂಡ ಮೋಸ ಮಾಡಿಬಿಟ್ಟಿಯಲ್ಲ ಅಂತಿದ್ರೆ, ನೋಡು ಅಂಕಿತ್ ನಾನು ನಿಜ ಹೇಳ್ತಿದ್ದೀನಿ, ನನಗೆ ನಿಜವಾಗ್ಲೂ ನಿನ್ನ ತಂದೆ ಬಗ್ಗೆ ಗೊತ್ತಿಲ್ಲ, ಅದು ಗೊತ್ತಿರೋದು ಸುಪ್ರೀತಾ ಅತ್ತೆಗೆ ಮಾತ್ರ. ಅವರು ಹೇಳೋಕೆ ಹಿಂಜರಿತಿದ್ದಾರೆ ಅಂದರೆ ಅವರು ಹೇಳೋಕೆ ಇಷ್ಟಪಡ್ತಿಲ್ಲ ಅಂತ, ಅಂದಮೇಲೆ ಸುಮ್ಮನಿರೋದು ಒಳ್ಳೇದಲ್ವಾ ಅಂತ ಹೇಳ್ತಿದ್ದಾರೆ. ಈ ಕಡೆ ಅಜ್ಜಿ ಕೂಡ ಬೇಡಪ್ಪ, ನಿಮ್ಮಮ್ಮ ತುಂಬ ಬಾರಿ ಅವಳ ಕಷ್ಟನ ನನ್ನ ಹತ್ರ ಹೇಳ್ಕೊಂಡು ಕಣ್ಣೀರು ಹಾಕಿದಾಳೆ ಅಂತ ಹೇಳ್ತಿದ್ರೆ, ಇಲ್ಲ ಅಂಕಿತ್ ನಾನು ನಮ್ಮಪ್ಪನ ಬಗ್ಗೆ ತಿಳ್ಕೊಳ್ಳೇಬೇಕು ಅಂತ ಹಠ ಮಾಡ್ತಿದ್ರೆ, ಏನಿದು ಮಾಡ್ರನ್ ಯುಗದಲ್ಲೂ ಕೂಡ ಆ ವ್ಯಕ್ತಿ ಮಾತನ್ನು ಕೇಳ್ಕೊಂಡು ಈ ರೀತಿ ಆಡ್ತಿದ್ಯಲ್ಲ ಅಂತ ವಿಧಿ ಪ್ರಶ್ನೆ ಮಾಡ್ತಿದ್ರೆ, ಹೌದಾ ಇದನ್ನು ಯಾವುದು ನಂಬಲ್ಲ ಅನ್ನೋ ನೀನು, ಅದಕ್ಕೆ ಬಂದಮೇಲೆ ಅನಿಷ್ಟ ಅಂತ ಯಾಕೆ ಕರಿತಿದ್ಯಾ ಅಂದಾಗ ಅನಿಷ್ಟನೇ ಬಂದಿದ್ದು, ಅದಕ್ಕೆ ಅನಿಷ್ಟ ಅಂತ ಕರಿತಿದ್ದೀನಿ ಅಂತ ವಿಧಿ ಹೇಳ್ತಿದ್ದಾಳೆ. ಈ ನಡುವೆ ನನ್ನ ಮಹಾಲಕ್ಷ್ಮಿ ವಿಷಯ ತೆಗೆದುಕೊಂಡು ಬರಬೇಡಿ ಅಂತ ವೈಷ್ಣವಿ ಹೇಳಿದ್ರೆ, ಈ ಕಡೆ ಕಾವೇರಿ ಅವ್ರ ಕತೆ ಹೇಳ್ದಿತ್ತಿರೋದು, ಈ ಕಡೆ ಸಿಂಗ್ ಮುಂದೆ ಮಿರರ್ ಮುಂದೆ ನಿಂತ್ಕೊಂಡಿದ್ದೆ. ಆ ವ್ಯಕ್ತಿ ಆಡಿದ ಮಾತುಗಳು ಕರ್ಮ ಬಂದೇ ಬರುತ್ತೆ, ಅದನ್ನು ಅನುಭವಿಸೋ ಕಾಲ ಬಂದಿತ್ತಾಯ್ತು, ನೀವು ಮಾಡಿರೋ ಕರ್ಮನೇ ಇಷ್ಟೆಲ್ಲ ಆಗೋದಕ್ಕೆ ಕಾರಣ, ಅದರ ಪ್ರತಿಫಲ ಅನುಭವಿಸೋ ಸಮಯ ಬಂದಿದೆ ಅಂತ ಹೇಳಿ ರಕ್ತದ ಕಲೆ ಅಂತಿದ್ದಾಗ ಅವರ ಕೈಗಳಿಗೆ ಅಂದು ರಕ್ತದ ಕಲೆ ಅಂಟಿದ್ದ ದಿನಗಳನ್ನ ನೆನಪು ಮಾಡ್ಕೋತಾರೆ, ಪ್ಯಾನಿಕ್ ಆಗ್ತಿದ್ದಾರೆ. ಅಷ್ಟರಲ್ಲಿ ಗಂಡ ಬರ್ತಿದ್ದಾಗೆ ಏನಾಗೋಯ್ತು ಅಂತ ಬೆಚ್ಚ ಬಿದ್ದರೆ, ಏನು ರಕ್ತದ ಕಲೆ ಬಗ್ಗೆ ಮಾತಾಡ್ತಿದ್ಯಾ, ಏನೇನೋ ಮಾತಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ ಅಂತಾರೆ. ಬಿಕಾಸ್ ಇಲ್ಲಿ ಕೃಷ್ಣ ಅವರು ಕಾವೇರಿ ಅವ್ರನ್ನ ತುಂಬಾ ನಂಬ್ತಿದ್ದಾರೆ. ಹಾಗಿದ್ರೆ ಏನಪ್ಪ ಇದು, ಆ ರಕ್ತದ ಕಲೆ ಅಂದ್ರೇನು, ಈ ಕಡೆ ಅಂಕಿತ್ ತಂದೆ, ಆ ಕಡೆ ರಕ್ತದ ಕಲೆ, ಹಾಗಿದ್ರೆ ಸುಪ್ರೀತಾ ಗಂಡನ ವಿಷಯದಲ್ಲಿ ಕಾವೇರಿಯವರು ಆಟ ಆಡಿದ್ದಾರೆ ಅಂತ ಅನ್ನಿಸ್ತದೆ, ಅಥವಾ ಮತ್ಯಾವುದು ಈ ಕಡೆ ಅವ್ರ ಅತ್ತೆ ವಿಷಯದಲ್ಲೇ ಅಥವಾ ಸುಪ್ರೀತಾ ಅವರ ವಿಷಯದಲ್ಲಿ ಈ ಕಡೆ ಕಾವೇರಿ ಅವರ ರಕ್ತದ ಕಲೆಗೆ ಸಂಬಂಧಪಟ್ಟಿರುವ ವಿಷಯ ಅಂತ ಹೇಳ್ಬಹುದು. ಅದನ್ನು ಮುಂದುವರೆದು ನೋಡೋದಾದ್ರೆ, ಈ ಕಡೆ ಲಕ್ಷ್ಮಿ ಬರ್ತಾ ಇದ್ದಾಗೆ ಗೊಂಬೆ ಆಡಿಸೋರು ಎದುರಾಗ್ತಾರೆ. ಈ ಕಡೆ ಭವಿಷ್ಯವಾಣಿ ನುಡಿಯೋಕೆ ಹೋದಾಗ ಈ ಕಡೆ ನೀವು ಏನೇ ಹೇಳಿದ್ರು ಅದು ನನಗೆ ಅರ್ಥ ಆಗೋದಿಲ್ಲ, ತುಂಬ ಬಾರಿ ಸಿಕ್ಕಿ ಏನೇನೋ ಹೇಳಿದ್ರ, ಬಟ್ ಅದು ಯಾವುದನ್ನು ಕೂಡ ನನಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಅಷ್ಟು ಶಕ್ತಳಾಗಿಲ್ಲ ನಾನು, ದಯವಿಟ್ಟು ನೀವೇ ಬಿಡಿಸಿ ಹೇಳಿ ಅಂದಾಗ, ನೋಡಮ್ಮ ನೀನು ಎಂದೂ ಕೂಡ ನೀನು ವಿಷ್ಣು ಲಕ್ಷ್ಮಿ ಜೊತೆನೇ ಇರಬೇಕು, ಲಕ್ಷ್ಮಿ ವಿಷ್ಣು ಜೊತೆನೇ ಇರಬೇಕು, ವಿಷ್ಣುಗೆ ಎಂಥ ಪರಿಸ್ಥಿತಿ ಬಂದರೂ ಲಕ್ಷ್ಮಿ ಬಿಟ್ಟು ಹೋಗಬಾರ್ದು, ಹಾಗೆ ನೀನು ಕೂಡ ನಿನ್ನ ಗಂಡನ ಜೊತೆನೇ ಇರಬೇಕು. ನೀನು ಸತ್ಯದ ಹಾದಿಯಲ್ಲಿಲ್ಲ, ಸುಳ್ಳಿನ ಹಾದಿಯಲ್ಲಿದೆಯಾ, ಮೊದಲು ಸತ್ಯದ ಹಾದಿಯನ್ನು ಹುಡುಕು, ಸತ್ಯದ ಹಾದಿಯನ್ನು ಹುಡ್ಕೊಂಡು ಹೋಗ್ತಿದ್ಯಾ, ಆದರೆ ಇಷ್ಟು ಅವಸರ ಬೇಡ, ತಾಳ್ಮೆಯಿಂದ ಕಾಯಿ ಅಂತಿದ್ದಾರೆ. ಜೊತೆಗೆ ಸತ್ಯದ ಹಾದಿಯಲ್ಲಿ ಹೋಗ್ತಿದ್ದಾಗೆ ನಿನಗೆ ಸತ್ಯದ ದರ್ಶನ ಆಗತ್ತೆ, ಜೊತೆಗೆ ನಿನ್ನ ಬದುಕೆ ಕವಲೊಡೆಯುತ್ತೆ. ಆ ಒಂದು ಕವಲಿನ ಜೊತೆ ನೀನು ಒಂದು ದೃಢ
ನಿರ್ಧಾರನ ಮಾಡ್ತೀಯ, ಒಂದು ದೃಢ ನಿರ್ಧಾರನೇ ನಿನ್ನ ಬದುಕಿನ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಿಂದು ಅನ್ನೋದು ಏನು ಅದು ನಿನಗೆ ಸಿಕ್ಕೇ ಸಿಗುತ್ತೆ ಅಂದಾಗ ನಂದು ಅನ್ನೋದು ಏನು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಗುರುಗಳೇ ಅಂತ ಹೇಳ್ತಾರೆ. ಜೊತೆಗೆ ನಂದು ಅಂತ ಅಂದ್ಕೊಂಡಿದ್ದು ಇನ್ನೊಬ್ರು ಅಂತ ಭಾಸವಾಗ್ತಿದೆ ಅಂತ ಹೇಳ್ತಿದ್ದಾರೆ. ಈಗ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಎಲ್ಲವೂ ಕೂಡ ಒಳ್ಳೇದಾಗತ್ತೆ, ಈ ವರ್ಷ ನಿಂದು ಅನ್ನೋದು ನಿನಗೆ ಸಿಗುತ್ತೆ ಅಂತ ಹೇಳಿ ಹೊರಡ್ತಾರೆ. ನಂತರ ಈ ಕಡೆ ಕೀರ್ತಿ ಮನೆ ಮುಂದೆ ಬಂದು ನಿಂತ್ಕೋತಿದ್ದಾಗ ಈ ಕಡೆ ಕೀರ್ತಿ, ಈ ವ್ಯಕ್ತಿನೇ ನನಗೆ ಮೊದಲನೇ ಬಾರಿ ವೈಷ್ಣವ್ ಸಿಗೋದಿಲ್ಲ ಅಂತ ಹೇಳಿದ್ದು ಅಂತ ಕೂಗಾಡ್ತಿದ್ರೆ, ನೋಡಮ್ಮ ಈ ವರ್ಷ ನಿನ್ನ ಪ್ರೀತಿ ನಿನಗೆ ಸಿಕ್ಕೇ ಸಿಗತ್ತೆ ಅಂತ ಹೇಳಿ ಹೋಗ್ಬಿಡ್ತಾರೆ. ಈ ಕಡೆ ನನ್ನ ಪ್ರೀತಿ ಅಂದರೆ ವೈಷ್ಣವ ಅಂತ ಕೇಳಿದ್ರು ಉತ್ತರ ಸಿಗೋದಿಲ್ಲ. ಆದರೆ ಇಲ್ಲಿ ಕುಣಿದು ಕುಪ್ಪಳಿಸ್ತಿದ್ದಾಳೆ ಕೀರ್ತಿ, ಯಾಕಂದರೆ ನನ್ನ ಪ್ರೀತಿ ನನಗೆ ಸಿಕ್ಕೇ ಸಿಗತ್ತೆ, ವೈಷ್ಣವ್ ನನಗೆ ಸಿಗ್ತಾನೆ ಅಂತ. ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ. ಇಲ್ಲ ಅಮ್ಮ, ನನ್ನ ಪ್ರೀತಿ ಅಂದರೆ ಇನ್ನೇನು ಅಂತ ಕೇಳ್ತಿದ್ರೆ, ಹಾಗಿದ್ರೆ ಇಲ್ಲಿ ಕೀರ್ತಿಗೆ ವೈಷ್ಣವ್ ಸಿಗ್ತಾನ ಅಥವಾ ಕೀರ್ತಿನ ಪ್ರೀತಿ ಮಾಡೋ ಹುಡುಗ ಮತ್ತೊಬ್ಬ ಬರ್ತಾನ ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗುತ್ತಾ. ನಂತರ ಇಲ್ಲಿ ಲಕ್ಷ್ಮಿ ಮನೆಗೆ ಬರ್ತಿದ್ದಾಗ ಈ ಕಡೆ ಕಾವೇರಿಯವರು ಎಲ್ಲಿ ಹೋಗಿದೆ ಲಕ್ಷ್ಮಿ, ಏನು ಅನ್ಕೋಬೇಕು ನಾವು, ಹೇಳ್ದೆ ಕೇಳದೆ ಈ ರೀತಿ ಮನೆ ಬಿಟ್ಟು ಹೋದರೆ ಭಯ ಶುರುವಾಗೋದಿಲ್ವ ಅಂತ ಕೇಳ್ತಿದ್ರೆ, ನಾನು ಕೀರ್ತಿಯವ್ರ ಮನೆಗೆ ಹೋಗಿದ್ದೆ, ನನಗೆ ಎಲ್ಲದಕ್ಕೂ ಕೂಡ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ, ಸಾಕಷ್ಟು ಪ್ರಶ್ನೆಗಳಿದೆ ಅಂತ ನಾನು ನಿಮಗೆ ಆ ಪ್ರಶ್ನೆಗಳನ್ನ ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಕೀರ್ತಿ ಮನೆಯವ್ರಿಗೆ ಹೋಗಿ ಬಂದಮೇಲೆ ಅಲ್ಲಿ ಮತ್ತೆ ನಿಮ್ಮ ಹೆಸರು ಬಂದಮೇಲೆ ಕೇಳಲೇಬೇಕು ಅಂತ ಅನ್ನಿಸ್ತಿದೆ. ಹೇಳಿ ಅತ್ತ, ಯಾವಾಗಲೂ ಕಾರುಣ್ಯ ಆಂಟಿ ಆಗಲಿ ಕೀರ್ತಿಯವ್ರ ಕಾಣಿ ಆಗಲಿ ಎಲ್ಲದಕ್ಕೂ ಬಂದು ನಿಮ್ಮನ್ನೇ ಹಿಡ್ಕೋತಾರೆ, ನಿಮ್ಮ ಹತ್ರನೇ ಬರ್ತಾರೆ. ಯಾಕೆ ಒಬ್ಬರು ವಿಶ್ವನ ಒಬ್ಬರ ಹೆಸರನ್ನ ಯಾರೂ ಸುಮ್ಮನೆ ತೊಗೊಳ್ಳೋದಿಲ್ಲ ಅಲ್ವಾ, ಏನೂ ಇರುತ್ತೆ ಅಲ್ವಾ ಅವ್ರ ಹೆಸರನ್ನ ಅವ್ರು ತೊಗೋತಿದ್ದಾರೆ ಅಂದರೆ. ಯಾಕತ್ತೆ ನಿಜ ಹೇಳಿ, ನನಗೆ ಗೊತ್ತೇ ಆಗಬೇಕು ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ. ಈ ಕಡೆ ಕಾವೇರಿಯವರು ಪ್ಯಾನಿಕ್ ಆಗ್ತಿದ್ದಾರೆ. ಅಷ್ಟರಲ್ಲಿ ಇಡೀ ಮನೆಯವರು ಅಲ್ಲಿಗೆ ಬರ್ತಾರೆ. ವೈಷ್ಣವ್ ಶಾಕ್ ಆಗ್ತಿದ್ದಾನೆ. ಕೀರ್ತಿಯವರು ಹೇಳಿದರು, ನಾನು ವೈಷ್ಣವ್ ಮತ್ತು ಕೀರ್ತಿಯವ್ರ ನಡುವೆ ಹೋದಂತೆ ಈ ಒಂದು ಮಾಂಗಲ್ಯ ನನ್ನ ಕುತ್ತಿಗೆಗೆ ಬೀಳೋಕೆ ಕೀರ್ತಿಯವ್ರ ಕಾರಣ ಅಂತ. ಇದು ನಿಜನ ಆತ, ನನಗೆ ಸತ್ಯ ಗೊತ್ತಾಗಲೇಬೇಕು ಅಂತಿದ್ರೆ ಈಗ ಸತ್ಯ ಗೊತ್ತಾಗೋ ಸಮಯ ಬಂದಿದೆ ಅಂತ ಅಂದ್ಕೊಂಡಿರ್ತಕ್ಕಂಥ ಕಾವೇರಿಯವರು ಸತ್ಯ ಹೇಳೇ ಬಿಡೋಣ ಅಂತ ನಿರ್ಧಾರ ಮಾಡೇ ಬಿಡ್ತಾರೆ. ಹಾಗಾಗಿ ಇಷ್ಟು ದಿನ ಮುಚ್ಚಿಟ್ಟಿದ್ದಂಥ ಸತ್ಯ ಕೀರ್ತಿ ಮತ್ತು ವೈಷ್ಣವ್ ಲವ್ ಸ್ಟೋರಿ ಲಕ್ಷ್ಮಿ ಮುಂದೆ ಬೈಲಾಗ್ತದೆ. ಈ ಕಡೆ ಕಾವೇರಿಯವರು, ಹೌದು ಲಕ್ಷ್ಮಿ ನಿಜಾನೇ, ಹಾಗಂತ ಇಲ್ಲಿ ವೈಷ್ಣವ್ದಾಗಲಿ ನಂದಾಗಲಿ ಏನೂ ಕೂಡ ತಪ್ಪಿಲ್ಲ. ವೈಷ್ಣವ್ ಮತ್ತು ಕೀರ್ತಿನೇ ಪ್ರೀತಿ ಮಾಡ್ತಿದ್ದದ್ದು. ಇಷ್ಟು ದಿನ ವೈಷ್ಣವ್ ಹುಡುಗಿ ಯಾರು ಅಂತ ಕೇಳ್ತಿದ್ದೆ ಅಲ್ವಾ, ಅದು ಬೇರೆ ಯಾರೂ ಅಲ್ಲ ಕೀರ್ತಿ ಅಂತ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೆ ಆಕಾಶನೇ ತಲೆ ಮೇಲೆ ಬಿದ್ದಾಗ ಅನ್ನಿಸ್ತದ, ಶಾಕ್ ಆಗ್ತದಾಳೆ. ಏನು ಹೇಳ್ತಿದ್ರ ಅಂದಾಗ, ಹೌದು ಕೀರ್ತಿನೇ ವೈಷ್ಣವ್ ಲವ್ ಮಾಡ್ತಿದ್ದ ಹುಡುಗಿ, ಆದರೆ ಅವಳು ಕೈ ಕೊಟ್ಟ ಮೇಲೆ ನಾನು ವೈಷ್ಣವ್ಗೆ ನಿನ್ನನ್ನು ತಂದು ಮದುವೆ ಮಾಡಿಸ್ದೆ, ಅದಕ್ಕೋಸ್ಕರನೇ ಅವಳು ಎಲ್ಲ ವಿಷಯಕ್ಕೂ ನನ್ನನ್ನೇ ಎಳೆಯೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ತಲೆ ತಗ್ಸಿ ನಿಂತಿದ್ದಾನೆ. ಈ ಕಡೆ ಲಕ್ಷ್ಮಿ ವೈಷ್ಣವ್ ಅವ್ರನ್ನ, ಹಾಗಿದ್ರೆ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರ, ನನ್ಗೆ ಯಾವ ಹುಡುಗಿ ಅಂತ ಕೇಳಬೇಕಿದ್ರೆ ನೀವು ಕೀರ್ತಿ ಅಂತ ಹೇಳಲೇ ಇಲ್ಲ, ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರಿ, ಪ್ರತಿ ಬಾರಿ ನನ್ನ ಹತ್ರ ಸತ್ಯ ಮುಚ್ಚಿಟ್ರ ಅಂತ ಹೇಳಿ ತನ್ನ ಹತ್ರ ಸತ್ಯ ಮುಚ್ಚಿಟ್ರು ಅನ್ನೋ ಒಂದೇ ಕಾರಣಕ್ಕೆ ವೈಷ್ಣವ್ ಮೇಲೆ ಸಿಟ್ಟು ಮಾಡಿಕೊಂಡು ಕೋಪ ಮಾಡ್ಕೊತಿದ್ದಾಳೆ. ಲಕ್ಷ್ಮಿಗೆ ಆಘಾತ ಆಗಿದೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? ಸತ್ಯನ ತಿಳಿದ ಲಕ್ಷ್ಮಿ ವೈಷ್ಣವ್ನ ಬಿಟ್ಟು ಹೊರಟೇ ಬಿಡ್ತಾಳ. ಕಾವೇರಿ ಅವ್ರಿಗೆ ಏನು ಸಿಗಬೇಕು ಅದು ಸಿಕ್ಕೇ ಬಿಡುತ್ತಾ. ಲಕ್ಷ್ಮಿ ಹೋಗ್ತಿದ್ದಾಗೆ ಕೀರ್ತಿ ಬಳಿ ಹೋಗ್ತಾರ ವೈಷ್ಣವ್. ಲಕ್ಷ್ಮಿ ಮತ್ತು ಕೀರ್ತಿ ವೈಷ್ಣವ್ ನಡುವೆ ಈ ಒಂದು ಗುಟ್ಟೇನೋ ರಟ್ಟಾಯಿತು. ಆದರೆ ಕೀರ್ತಿ ಮತ್ತು ವೈಷ್ಣವ್ ಮದುವೆ ಮುರಿದು ಬೀಳೋಕೆ ಕಾರಣ ಕಾವೇರಿಯವರು ಅನ್ನೋ ಸತ್ಯ ಬೈಲಾಗತ್ತಾ. ಏನಾಗುತ್ತೆ ಈ ಕಡೆ ವೈಷ್ಣವ್ ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತಾನೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.